ಹಲೋ ಫ್ರೆಂಡ್ಸ್, ಬಹಳ ದಿನಗಳ ಆಸೆಯಂತೆ ಹಳೆ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದರಂತೆ 7 ಡೇಸ್ನ ಒಂದು ರೋಡ್ ಮ್ಯಾಪ್ ರೆಡಿ ಮಾಡಿಕೊಂಡು ಹೊರಟ್ವಿ. ಎಲ್ಲರೂ ಬೆಂಗಳೂರಿನಲ್ಲೇ ಇರೋದು, ನಾನು ಮಾತ್ರ ಇಲ್ಲಿ ಶಿವಮೊಗ್ಗದಲ್ಲಿ. ಪ್ಲ್ಯಾನ್ನಂತೆ 8th ಮಾರ್ನಿಂಗ್ 6 AM ಎಲ್ಲರೂ ಗೋರಣಗುಂಟೆಯಲ್ಲಿರುವ KLE ಹಾಸ್ಪಿಟ್ಲ್ನ ಬಳಿ ಮೀಟ್ ಆದ್ವಿ. ಅಲ್ಲಿಂದ 6:30ಗೆ ನಮ್ಮ ಪ್ರಯಾಣ ಶುರುವಾಯಿತು. ಈ ಟ್ರಿಪ್ನ ಟ್ಯಾಗ್ಲೈನನ್ನು ಶಿವಪ್ರಕಾಶ್ರವರು ಸೂಚಿಸಿದಂತೆ S4 ಗಾಯ್ಸ್ ಆನ್ ಎಸ್ ಕ್ರಾಸ್ ವೀಲ್. S4 ಅಂದರೆ ಶಿವಕುಮಾರ್, ಶ್ರೀಧರ, ಶಿವಪ್ರಕಾಶ್, ಷಣ್ಮುಗಂ. ಇಲ್ಲ, ಸ್ಪೀಡೇ ಇಲ್ಲ, ಅದೇ ನಾರ್ಮಲ್ ಇದಲ್ಲೇ ಹೋಗ್ತಾ ಇದೀವಿ. 100 ಇದೀವಿ ನಾವು. 100 ನಾನು ಮೇಂಟೈನ್ ಮಾಡ್ತೀನಿ. 80ರಿಂದ 100 ಮೇಂಟೈನ್ ಮಾಡ್ತಾ ಇದ್ದೀವಿ. ಜಾಸ್ತಿ ಸ್ಪೀಡ್ ಹೋಗೋದು ಬೇಡ ಬೇಡ ಅಯ್ಯಪ್ಪ, ನಮ್ಗೆ ಅದು ಇಷ್ಟನೇ ಇಲ್ಲ. ಆರಾಮ್ಸೆ ಈಗ ನಾವು ಹೋಗ್ತಿರೋದು ಕರೆಕ್ಟಾಗಿ ಹೋಗ್ತಾ ಇದೀವಿ. ಹಿಂಗೆ ಅಂದರೆ ಇವತ್ತು ಬೆಳಿಗ್ಗೆ ನಾವು 6:30 ಅಷ್ಟೊತ್ತಿಗೆ ಹೊರಟ್ವಿ. 6:30 ಅಷ್ಟೊತ್ತಿಗೆ ಎಸ್ ಕ್ರಾಸ್ ವೆಹಿಕಲಲ್ಲಿ ಹೊರಟಿದ್ದೀವಿ. 4 ಜನ ನಾವು ಫ್ರೆಂಡ್ಸು. ಯಾರು ಅಂತ ಹೇಳ್ಬೋದಾ? ನಾನು ಮತ್ತು ಎಲ್ಲ ಸ್ಕೂಲ್ ಮೇಟ್ಸ್, ನಾವೆಲ್ಲ SLC ಮೇಟ್ಸ್. ಹಾಗೆ ಶ್ರೀಧರ ಇದ್ದಾನೆ, ನಮ್ಮ ಶಿವಪ್ರಕಾಶ್ ಇದ್ದಾರೆ, ಆಮೇಲೆ ನಾನು ಮತ್ತು ಷಣ್ಮುಗ. ಕಾಲೇಜ್ ಸ್ಟೇಟು. ಓಕೆ ಆಯಿತಾ. ಈಗ ನಾವೇನಂದ್ರೆ ಈಗ ಜಸ್ಟ್ ಕಾಫಿ ಕುಡಿದ್ವಲ್ಲ, ಈಗ ನಾವು ಅಡಿಯಾರಲ್ಲಿ ಕಾಫಿ ಕುಡ್ಕೊಂಡ್ವಿ. ಓಕೆ, ಕಾಫಿ ಕುಡ್ಕೊಂಡು ಈಗ ಹೊರಟಿದ್ದೀವಿ. ಈಗ ಮೋಸ್ಟ್ಲಿ ನಾವೀಗ ಇಮಿಡಿಯೇಟ್ ಆಗಿ ನನಗೆ ತೋರಿಸ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ 1.5 hours ತೋರಿಸ್ತಾ ಇದೆ. ಎಲ್ಲಿದ್ದೀವಿ ಈಗ? ದಾವಣಗೆರೆ. ಈಗ ಎಲ್ಲಿದ್ದೀವಿ? ಈಗ ನಾವು ಹಿರಿಯೂರ ಹತ್ರ, ಇನ್ನೂ ಹಿರಿಯೂರು ಇಲ್ಲ, ಹಿರಿಯೂರಿಗಿಂತ ಹಿಂದೆನೇ ಇದ್ದೀವಿ. ಓಕೆ, ಇಲ್ಲಿ ನನಗೆ ತೋರಿಸ್ತಾ ಇದೆ 1.4 ತೋರಿಸ್ತಾ ಇದೆ. 1 hour 40 minutes ತೋರಿಸ್ತಾ ಇದೆ ದಾವಣಗೆರೆಗೆ. ಲಾಂಗ್ ವೇ ಟು ಗೋ. ಈಗಾಗಲೇ ಕೊಲ್ಲಾಪುರ ಆಲ್ಮೋಸ್ಟ್ 10 hours ಜರ್ನಿ ಅಂತ ತೋರಿಸಿದ್ದು, ಬಟ್ ನಮ್ಮ ಲೆಕ್ಕದ ಪ್ರಕಾರ 13 hours ಅಂತೂ ಆಗಿದೆ. ಫಸ್ಟ್ ಈಗ ಹೋಗಿ ರೀಚ್ ಆಗ್ಬೇಕಾಗಿರೋದು ಎಲ್ಲಿ ನಮ್ದು? ಈಗ ನಾವು ಫಸ್ಟ್ ಏನು ಮಾಡ್ತೀವಿ, ಕೊಲ್ಲಾಪುರಿಗೆ ಹೋಗ್ತೀವಿ. ಕೊಲ್ಲಾಪುರ ಹೋಗ್ತೀವಿ. ಯಾಕಂದರೆ ಫಸ್ಟ್ ಜರ್ನಿ, ಫಸ್ಟ್ ಸ್ಟ್ರೆಚ್ಚು ಎಲ್ಲೋ ಬ್ರೇಕ್ ಇದ್ದಂಗೆ ಹೋಗ್ಬಿಡೋದು. ಹೋಗಿದ್ದೆ ಕೊಲ್ಲಾಪುರಿಗೆ ಹೋಗೋದು. ಕೊಲ್ಲಾಪುರಲ್ಲಿ ನಾವೇನು ಮಾಡ್ತೀವಿ, ಸ್ಟೇ ಮಾಡಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋದು. ಆದರೆ ಇವತ್ತೇ ದರ್ಶನ ಮಾಡೋದು. ಸಪೋಸ್ ಇವತ್ತು ಆಗಲಿಲ್ಲ ಅಂದರೆ ನಾಳೆ ದರ್ಶನ ಮಾಡ್ಕೊಂಡು ಬಾಬನ್ ಟೆಂಪಲಿಗೆ ಹೋಗ್ಬಿಡೋದು, ಶಿರ್ಡಿಗೆ. ಕೊಲ್ಲಾಪುರದಿಂದ ಶಿರ್ಡಿ ಅರೌಂಡ್ 5.5 hours ಏನೋ ಇದೆ. ಸೊ ಅಲ್ಲಿ ಈಗ ನಾವು ಕೊಲ್ಲಾಪುರದಲ್ಲಿ ರೂಮ್ ಮಾಡಿದ್ದೀವಿ. ಆಮೇಲೆ ಶಿರ್ಡಿಯಲ್ಲೂ ರೂಮ್ ಮಾಡಿದ್ದೀವಿ ಆಲ್ರೆಡಿ. ಅಲ್ಲಿಂದ ಮುಂದೆ ಇನ್ನೂ ಮಾಡಿಲ್ಲ. ಸೊ ಮೋಸ್ಟ್ಲಿ ವಿ ಮೇ ಗೋ ಫಾರ್ Airbnb ಮಾಡೋಣ ಅಂತ ಇದೀವಿ ನಾವು. ಇದು ನಮ್ಮ ಪ್ಲಾನ್ ಇರೋದು. ಬಟ್ ಆಸ್ ಆಫ್ ನೌ ಅವರ್ ಪ್ಲಾನ್ ಈಸ್ ವೆರಿ ಕ್ಲಿಯರ್ ಟಿಲ್ ಶಿರ್ಡಿ. ಸೊ ಶಿರ್ಡಿಗೆ ಹೋಗಿ ಶಿರ್ಡಿಯಲ್ಲೂ ಅವತ್ತಿನ ದಿನ ಅಂದರೆ ನಾಳೆ ಶಿರ್ಡಿಯಲ್ಲಿ ಇರ್ತೀವಿ. ನಾಳೆ ಶಿರ್ಡಿಯಲ್ಲಿ ದರ್ಶನ ಮಾಡ್ಕೊಳ್ಳೋಕ್ಕಾಗದ್ರೆ ದರ್ಶನ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ಅದ್ರ ನೆಕ್ಸ್ಟ್ ಡೇ ಶಿರ್ಡಿ ದರ್ಶನ ಮಾಡ್ಕೊಂಡಿದ್ದೆ. ತಿರುಂಬಕೇಶ್ವರ ದೇವಸ್ಥಾನ ನಾಸಿಕಲ್ಲಿದೆ, ಅಲ್ಲಿ ಹೋಗ್ತೀವಿ. ಅಲ್ಲ, ಈಗ ನಮ್ದು ಶಿರ್ಡಿ ತನಕ ಏನು ಪ್ಲಾನ್ ಇದೆಯೋ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಮಾತಾಡೋಣ ಅಲ್ವಾ? ಸರಿ, ಆಗಿದೆ. ಓಕೆ ಶ್ರೀಧರ, ಇದ್ರ ಬಗ್ಗೆ ನಿಂದು? ಇದ್ರ ಬಗ್ಗೆ ನಾನು ಭಾಳ ಫುಲ್ ಎಕ್ಸೈಟ್ ಆಗಿದ್ದೀನಿ. ಈಗ ಬೆಳಿಗ್ಗೆ 5:30 ಅಷ್ಟೊತ್ತಿಗೆ ಬಿಟ್ಟವಲ್ಲ, ಈಗೆಲ್ಲ ಶಿವ ಹೇಳಿದಂಗೆ ಈಗ ಹಿರಿಯೂರ ಹತ್ರ ಬರ್ತಾ ಇದೀವಿ. ಇಲ್ಲಿಂದ ನೆಕ್ಸ್ಟ್ ಮೋಸ್ಟ್ ಪ್ರಾಬಲಿ ನಮ್ಮನ್ನ ಈಗಿನ ಇದ್ರ ಪ್ರಕಾರ 7 ಗಂಟೆ ಅಷ್ಟೊತ್ತಿಗೆ ನಾವು ಕೊಲ್ಲಾಪುರ ರೀಚ್ ಆಗ್ಬೋದು ಅಂದಾಜು. ಇದ್ರಲ್ಲಿ ನಿಂದು ಬೆಣ್ಣೆ ದೋಸೆ ದಾವಣಗೆರೆ ಅಂತ ಈಗ ಪ್ಲಾನ್ ಇದೆ. ಎಲ್ಲರೂ ಗುರು ಕೊಟ್ಟೇಶ್ವರ ಅಂತ ನಾನು ಹೇಳಿದ್ದೀನಿ. ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ. ಟ್ರೈ ಮಾಡೋಣ. ಸಪೋಸ್ ಅಲ್ಲಿ ಒಳಗಡೆ ಹೋಗಿ 1 hour ವೇಸ್ಟ್ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ಬೈಪಾಸ್ ಹೊರಗಡೆ ಬೆಣ್ಣೆ ದೋಸೆ. ಈ ಟ್ರಿಪ್ ಬಗ್ಗೆ ಏನು ಹೇಳ್ತೀಯಾ? ಬಗ್ಗೆ ಅವ್ರು ಯಾವಾಗ ಟ್ರಿಪ್ ಅಂತ ಮನಸ್ಸಲ್ಲಿ ಬಂತು ಅವಾಗ ನಾನು ಫಸ್ಟ್ ಎಸ್ ಅಂತ ನೀನು ಎಸ್ ಅಂತ ಹೇಳಿರೋದಕ್ಕೆ ಒನ್ ಆಫ್ ದಿ ರೀಸನ್ ಪಂಡ್ರಾಪುರ. ಅದು ಡ್ರೀಮ್ ಪ್ರಾಜೆಕ್ಟ್. ಯಾಕೆಂದ್ರೆ ಇದು ಆಲ್ಮೋಸ್ಟ್ 20 years. ಅಲ್ಲ, ಟೆಂಪಲ್ ಯಾವತ್ತು ಅದೇ ಕರೆಸ್ಕೊಳ್ಳುತ್ತೆ. ಮೋಸ್ಟ್ಲಿ ಅದೇ ಇರ್ಬೋದು ಅನ್ಸುತ್ತೆ ನನಗೆ. ಅಂದ್ರೆ ಬೇರೆ ಶ್ರೀಧರನ ದಯೆಯಿಂದ ನಾವು ಪಂಡ್ರಾಪುರದ ದರ್ಶನ ನಾನು ಬಟ್ ತುಂಬಾ ದಿವಸದಿಂದ ಇದನ್ನ ಪ್ಲಾನ್ ಮಾಡ್ತಾ ಇದ್ವಿ. ಶಿವನು ಹೇಳ್ತಾ ಇದ್ದ, ಶಿವಪ್ರಕಾಶ್ ಭಯಂಕರ ಹೇಳ್ತಾ ಇದ್ದ, ಏನೋ ಮಾಡ್ರಿ ಅಂತ. ಆಕ್ಚುಲಿ ಇದಕ್ಕಿಂತ ಮುಂಚೆ ನಾವು ಧರ್ಮಸ್ಥಳವನ್ನು ಮಾಡಿದ್ವಿ. ಸಾರಿ, ಧರ್ಮಸ್ಥಳ ಅಲ್ಲ, ಮಂತ್ರಾಲಯ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ ಆಗಿ ವಿ ರಿಯಲಿ ಎಂಜಾಯ್ಡ್. ಹಂಗಾಗಿ ಅದೊಂದು ಸ್ವಲ್ಪ ಅದು ಸಣ್ಣದದು, ಬಟ್ ಚೆನ್ನಾಗಿತ್ತು. ಇದು ಡೆಫಿನೆಟ್ಲಿ ಗ್ರೂಪ್ ಚೆನ್ನಾಗಿದ್ರೆ. ಶಿವ, ನಿಂದ
ಇಲ್ಲಿ ನಾವು S4 ಫ್ರೆಂಡ್ಸ್ ಎಸ್ ಕ್ರಾಸ್ ಅಲ್ಲಿ ಚಂದ್ರಾಪುರ ಸೂಪರ್ ಸೂಪರ್ ಎಸ್ ಬ್ರ್ಯಾಂಡ್ ವಿತ್ ಎಸ್ ಕ್ರಾಸ್. ತುಂಬಾ ಖುಷಿ ಆಗುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಮೋರ್ ದನ್ 40 ಇಯರ್ಸ್ ಓಲ್ಡ್ ಫ್ರೆಂಡ್ಸ್. ಇಂಪಾರ್ಟೆಂಟ್. ಬಟ್ ಈಗ ನಾವು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಹೋಗ್ಬಿಡಿದ್ವಿ. ಏಜ್ ವೈಸ್ ಹೋಗ್ಬಿಡಿದ್ವಿ. ಹೆಚ್ಚು ಕಮ್ಮಿ ಈಗೆಲ್ಲ ಮತ್ತೆ SSL ಇದೀವಿ. ಆ ಒಂದು ನೆನಪುಗಳನ್ನೆಲ್ಲ ನಾವೆಲ್ಲ ಮತ್ತೆ ಅದೇ ಮಾತಾಡ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಮಿಷಿನಲ್ಲಿ ಕುತ್ಕೊಂಡು ಮತ್ತೆ ವಾಪಸ್ ಹೋದಂಗೆ ಹೋಗಿದೀವಿ ಈಗ. ಖಂಡಿತ. ವೆರಿ ಗುಡ್ ಓಕೆ ಓಕೆ ಹೋಗಿ ಹೀಗೆ ಎಂಜಾಯ್ ಮಾಡೋಣ ಇದನ್ನ. हाइट ज़्यादा कर ऐसा कर दो. ಊಟ ತಗೊಂಡಿದ್ದೀರಾ? ಟೈಮ್ ಆಯ್ತಪ್ಪ. 12:30 ಆಗಿದೆ ಈಗ. ಬೆಳಗಾವಿ ಎಷ್ಟು ದೂರ ಬೆಳಗಾವಿಯಿಂದ? ಅಪ್ರಾಕ್ಸಿಮೇಟ್ 120 ಕಿಲೋಮೀಟರ್. ನೋಡಿದ್ಯಾ ನೀನು? ನೋಡಿ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಇಲ್ಲ 100 ಈಗ ಹುಬ್ಬಳ್ಳಿಯಿಂದ ಇದು ಅಪ್ರಾಕ್ಸಿಮೇಟ್ ಒಂದು ಅಲ್ಲ ಅಪ್ರಾಕ್ಸಿಮೇಟ್ ಅಲ್ಲ ಪಿ. ಇಲ್ಲಿಂದ ಬೆಳಗಾಂ ಅಂತ ಹಾಕು ಎಷ್ಟು ತೋರಿಸ್ತಾ ಇದೆ ನೋಡಿ. ಕರೆಕ್ಟಾಗಿ ಹೇಳ್ತಿದ್ದಾಳ. ಈ ಊಟ ಬೆಳಗಾಮ ಅದೇ ನೋಡೋಣ. ಬೆಳಗಾಂ 2 ಅವರ್ಸ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ 1.5 145 ಬೇಕು ನಮಗೆ ಬೆಳಗಾವಿ ಇಲ್ಲಿಂದ. ಬೆಳಗಾಮ ಅಲ್ಲಿ 12:30 ಅಂದ್ರೆ 1:15 ಮಿನಿಟ್. 2 ಗಂಟೆ ಹೋಗ್ತೀವಿ ಅಂತ ಇಟ್ಕೊಂಡ. 2 ಗಂಟೆ ಹೋಗ್ತೀವಿ. ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ ಸರ್? ಈಗ 12:30 2 ಗಂಟೆ ಕಿಲೋಮೀಟರ್. ನಾಳೆ ಹೇಳ್ತೀನಿ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಅಂದರೆ ಇದರಲ್ಲಿ ನೋಡ್ಬಿಟ್ಟೆ 100 ಕಿಲೋಮೀಟರ್ಸ್. 100 ಅಂದ್ರೆ 1 ಅವರ್ ಹೋಗ್ಬಿಡೋದು. ಇಲ್ಲ 1 ಅವರ್ 55 ತೋರಿಸ್ತಾ ಇದೆ. 155 ಕ್ಯಾಲ್ಕುಲೇಟ್ ಮಾಡಿ 60 ಬಟ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಅನ್ಸುತ್ತೆ, ಅದಕ್ಕೆ ಅದನ್ನು ಕ್ಯಾನ್ಸಲ್. ಓಕೆ 2 ಗಂಟೆ ಅಂದ್ರೂ ಓಕೆ ಅಲ್ವಾ ಊಟಕ್ಕೆ? 2 ಗಂಟೆ ಎಲ್ರಿಗೂ ಏನು ತೊಂದರೆ ಇಲ್ಲಲ್ಲ. ಏನು ತೊಂದರೆ ಇಲ್ಲ. 2 ಗಂಟೆ ಅಂದ್ರೂ ಈಗ ಯಾವ್ದಾದ್ರು ಗೊತ್ತಾಯ್ತಾ ಹೋಟ್ಲ್ ಯಾವ್ದಂತ? ಶಿವ ಹೋಟ್ಲು ಇದು ಸತ್ವ ಅಂತ ನೋಡಿದೆ ಯೂಟ್ಯೂಬಲ್ಲಿ. ಊಟ ಇದಕ್ಕೆ ಹೋಗ್ಬೋದು, ಸ್ವಲ್ಪ ಊರು ಒಳಗೆ ಹೋಗೋದಿದ್ರು ಪರವಾಗಿಲ್ಲ ಅಲ್ವಾ? ಊರೊಳಗೆ ನೀನು ನೋಡ್ಬೇಡ, ನೀನು ಮಾಡೋದು ಇವ್ನು ನೋಡ್ತಾನೆ. ಜನಗಳಿಗೆ ಇದು ವ್ಯಾಲ್ಯೂ ಗೊತ್ತಿರಲಿಲ್ಲ. ಮಾರು ಹೋಗ್ತಾ ಇದ್ರು. ಈಗ ಎಲ್ಲರಿಗೂ ವ್ಯಾಲ್ಯೂ. ಒಳ್ಳೆ ಚೆನ್ನಾಗಿದೆ ಗ್ರೀನ್ರಿ. ಅಯ್ಯೋ ಭಾರಿ ನಾ ಬೆಳಗಾವಿ ಬಯಲು ಅನ್ಕೊಂಡ್ಬಿಟ್ಟಿದ್ದೆ. ಚಳಿ ಜಾಸ್ತಿ. ಮಳೆ ಬೆಳೆಯುತ್ತೆ. ಇಲ್ಲಿ ನೀನು ಇದು ಮೋಡ ಬಂತು ಅಂದ್ರೆ ಮಂಜು ಕವಿಯುತ್ತೆ. ಶಿವದೇವಿ ಸಾಕು ಅನ್ಸಿದ್ರೆ ಅವ್ರಿಗೆ ಕೊಡ. ಇನ್ನೇನು ಊಟ ಬಂದ್ಮೇಲೆ ಕೊಡ್ತೀನಿ. ಬೆಳಗಾಮಲ್ಲಿ ನಮ್ಮ ಇವ್ರು ಯಾರು ರಾಣಿ ಚೆನ್ನಮ್ಮಲ್ಲ, ಇದು ಬೆಳಗಾವಿ ಅಲ್ಲ, ಧಾರವಾಡ. ಕಿತ್ತೂರು ಚೆನ್ನಮ್ಮ. ಬೆಳಗಾವಿ ಡಿಸ್ಟ್ರಿಕ್ಟ್. ಬೆಳಗಾವಿನ ಕಿತ್ತೂರು ಚೆನ್ನಮ್ಮ. ಸಂಗೊಳ್ಳಿ ರಾಯಣ್ಣ. ಬೆಳಗಾವಿ ಮಲ್ಲಮ್ಮ ಏನೋ ಬರುತ್ತಲ್ಲ. ಬೆಳವಡಿ ಮಲ್ಲಮ್ಮ. ಅದೇ ಬೆಳವಡಿನೇ ಇದು. ಬೆಳವಡಿ ಇದು ಕಡೆ ಹೈದರಾಬಾದ್ ಕಡೆಗೆ ಅಂದ್ರ ಇಲ್ಲ ಕೇಳಲ್ಲ. ಅಲ್ಲ ಬೆಳಗಾವಿಗೆ ಬಂದು ಕಿತ್ತೂರು ಚೆನ್ನಮ್ಮನೇ ಇದೆ. ಬೆಳಗಾವಿ ಬಂದು ಕಿತ್ತೂರು ಚೆನ್ನಮ್ಮ, ಬೆಳವಡಿ ಬಂದ್ಬಿಟ್ಟು ತೆಲುಗು ಇದು ಬೆಳವಡಿ ಮಲ್ಲಮ್ಮ ಬೆಳವಡಿ ಹಾಕ್ಬಿಟ್ಟು ಹಾಕಿ ಒಟ್ಟು ಬಳ್ಳಾರಿ ಹಂಗಿಲ್ಲ ಅದೆಲ್ಲ ಬರುತ್ತೆ. ಹೇಗಿದೆಯಪ್ಪ ರೊಟ್ಟಿ? ಸೂಪರ್ ಸೂಪರ್. ಹೋಳಿಗೆ ಸೂಪರಾ? ಸೂಪರ್ ಇತ್ತು. ರೊಟ್ಟಿ ಸಾಫ್ಟ್ ಆಗಿದೆ. ಜುನ್ಕ ಕೊಟ್ಟಿದ್ದಾನೆ, ಅದೇ ಮೆಟ್ರೋ. ಸ್ವಲ್ಪ ಖಾರ ಅನ್ಸುತ್ತೆ. ಖಾರ ಇದೆಯಾ? ಸ್ವಲ್ಪ
ಅದು ಸೈಡ್ ಇದೆ. ಲಕ್ಷ್ಮೀ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಎಲ್ಲ ಇಟ್ಕೊಂಡು ನಾ ತೆಗಿತೀನಿ ಇದೆ. ಕೋಲಾಪುರದ ಈ ದೇವಸ್ಥಾನದ ಇತಿಹಾಸ ತಿಳಿಯೋದಾದರೆ, ಶ್ರೀ ಮಹಾಲಕ್ಷ್ಮಿ ದೇವಾಲಯವು ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇದನ್ನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಚಾಲುಕ್ಯ ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಕಪ್ಪು ಕಲ್ಲಿನಿಂದ ಕೆತ್ತಿದ ಸುಮಾರು 3 ಅಡಿ ಎತ್ತರದ ದೇವಿಯ ವಿಗ್ರಹವು ರತ್ನಗಳಿಂದ ಕೂಡಿದ್ದು ಸುಮಾರು 40 kg ತೂಗುತ್ತದೆ. ಇಲ್ಲಿ ದೇವಿ ವಿಷ್ಣುವಿನೊಂದಿಗೆ ನೆಲೆಸಿದ್ದಾಳೆ ಎಂಬ ಇದರ ಹಿನ್ನೆಲೆ ಚಾಲುಕ್ಯ ಸಾಮ್ರಾಜ್ಯ ಕಾಲದಲ್ಲಿ ಸುಮಾರು 7ನೇ ಶತಮಾನದಲ್ಲಿ ಈ ದೇವಾಲಯದ ಮೂಲ ರಚನೆ ಆಯಿತು. ಶಕ್ತಿಪೀಠ ಇದು ಹಿಂದೂ ಧರ್ಮದ ಪ್ರಮುಖ ಸಾಧು ಸಂತ ಹಾಗೂ ತಾಂತ್ರಿಕ ಪರಂಪರೆಯ ಸಾಕ್ಷಿಯಾದ ಪ್ರಮುಖ 3 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಉಲ್ಲೇಖ: ಸ್ಕಂದ ಪುರಾಣ ಮತ್ತು ವಿವಿಧ ಪ್ರಾಚೀನ ತಾಮ್ರಶಾಸನಗಳಲ್ಲಿ ಈ ಕ್ಷೇತ್ರದ ಉಲ್ಲೇಖವಿದೆ. ಕರಾವೀರ ಕ್ಷೇತ್ರ ಕೊಲ್ಲಾಪುರವನ್ನು ಮೂಲತಃ ಕರಾವೀರ ಎಂದು ಕರೆಯಲಾಗುತ್ತಿತ್ತು. ಇದರ ವಿಶೇಷತೆಗಳು: ವಿಗ್ರಹದ ಲಕ್ಷಣಗಳು: ದೇವಿಯ ಕಿರೀಟದಲ್ಲಿ 5 ತಲೆಯ ಹಾವಿನ ಎಡೆ ಇದೆ. ಕೈಯಲ್ಲಿ ಗದೆ, ಗುರಾಣಿ ಮತ್ತು ಪಾನಪಾತ್ರೆ ಇದೆ. ವರ್ಷಕ್ಕೆ 2 ಬಾರಿ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ಮೂರ್ತಿಯ ಮೇಲೆ ಬೀಳುವ ಅಪರೂಪದ ದೃಶ್ಯ ಇಲ್ಲಿ ನಡೆಯುತ್ತದೆ. ಅನಂತರ ಕಾಲದಲ್ಲಿ ಶಿವಾಜಿ ಮಹಾರಾಜರು ಮತ್ತು ಕರವೀರ ರಾಜರು ಈ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ. ಸುತ್ತ ರೌಂಡ್ ಹಾಕೋಣ, ಒಂದು ರೌಂಡ್ ಸುತ್ತ ಭಾರಿ ಹಳೆ ಕಾಲದ ಬರ್ತಾರಲ್ಲ ಹೋಗೋಣ ರೌಂಡು. ಈಗ ನಾವು ಒಂದು ರೌಂಡ್ ದೇವರ ದರ್ಶನ ಮಾಡಿದ್ದೇವೆ. ಇಲ್ಲಿಂದ ಒಂದು ಆ ಕಡೆಯಿಂದ ಹಾಕ್ಬೇಕಿತ್ತಲ್ಲಪ್ಪ. ಏನು ದೇವಸ್ಥಾನ ಬಂದಿದ್ದು? ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋದ್ವಿ. ರಶ್ ಇತ್ತು ಸ್ವಲ್ಪ, ಕ್ಯೂ ಅಂತ ಏನು ಜಾಸ್ತಿ ಇಲ್ಲ. ಇರೋ ಜನನೇ ಆ ಕಡೆ ಈ ಕಡೆ ಸ್ವಲ್ಪ ಇರೋ ಒಂದು 53 ಜನ ಸ್ವಲ್ಪ ಸ್ಪೆಷಲ್ ದರ್ಶನ ಮಾಡಿದ್ರಲ್ಲ ಶಿವರು, ಹೇಗಿತ್ತು ಕೇಳಬೇಕು ಅವರಿಗೆ. ಮಹಾಲಕ್ಷ್ಮಿ ಮಂದಿರ
ಹೇಗಿತ್ತು ಶಿವ? ಸ್ಪೆಷಲ್ ದರ್ಶನ ಸಿಕ್ಬಿಡ್ತು? ಅಲ್ಲ ಏನೋ ಮರ್ಯ ನೀನು, ಅಲ್ಲ ಎಲ್ಲೋದು ನಿನಗೆ ದಾರಿ ಕಾಯ್ತಿರ್ತಾರಲ್ಲ ಮರ್ಯ, ಮಹಾಲಕ್ಷ್ಮಿಯಿಂದ ಹಿಡಿದು ವಿಟ್ಲ ಹೌದೇ ಅವ್ರ ಜೊತೆ ಕರೆಕ್ಟಾಗಿ ಹೇಳೋ ಇವನು ಹಂಗೆ ಅದ. ಅವ್ರ ಗ್ಯಾಂಗ್ ಒಳಗೆ ಸೇರ್ಕೊಂಡ್ಬಿಟ್ರು, ನೀನು ಸೇರಿಸ್ಬಿಟ್ರು ನಿನ್ನನ್ನು ಎಲ್ಲ ಕೊಟ್ಟಿಟ್ಟೊಂದು ಬಿಡಪ್ಪ ನೀನು ಅದೃಷ್ಟವಂತ. ಭಾರಿ ಹಳೆಯ ರಾಜಕಾಲದ ಶಿವಾಜಿ ಪೀರಿಯಡಲ್ಲಿ ಮಾಡಿರೋದು ಇತಿಹಾಸ ನೋಡ್ಬೇಕು. ಹೌದೌದು ನೋಡ್ಬೇಕು, ತಿಳ್ಕೊಂಡು. सामने से ತುಂಬ ಚೆನ್ನಾಗಿದೆ. ಮೇಲ್ಗಡೆ ಬರ್ತಾ ಇದೆ, ಮೇಲೆ ಮುಚ್ಚಿದೆ, ಇನ್ನು ಮೇಲೆ ಎರಡು ಕಸ, ಇನ್ನು ಮೇಲೆ ಇನ್ನು ಮೇಲೆ ಇನ್ನೂ ಮೇಲಿದೆ. ಅದೇ ಅದೇ ಇದು ಸಂತೋಷದ ಮಳೆಯಪ್ಪ, ಇದು ಸುಮ್ಮನೆ ಮಳೆ ಅಲ್ಲ ಇದು. ಹೀಗೆ ಹೀಗೆ ಏನು ಮತ್ತೊಂದು ರೋಡಾ? ಹಾಂ 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 ನೋಡಪ್ಪ, ಕೋಲ್ಹಾಪುರದಲ್ಲಿ ಬಂದು ಪಾನಿಪುರಿ ತಿಂತವ್ರೆ. ಶಿವ ಮಹಾರಾಜ್ ಕೈಯಲ್ಲಿ ಪಾನಿಪುರಿ ಹೇಗಿದೆಯಪ್ಪ? ಹೌದಾ? ಓಹೋ, ಸೂಪರ್ ಇಷ್ಟ. ಇನ್ನೊಂದು ಸೂಪರ್ ಆಗಿದೆ. ಇಲ್ಲ ತಗೊಳ್ಳೋ ಈಗ, ಯಾಕೋ ನೋಡಲ್ಲಿ ತಗೊಳ್ಳೋ, ಟೇಸ್ಟ್ ಮಾಡ್ಬಿಡು. ಏ ಬೇಡ, ಏ ಆಮೇಲೆ ಒಬ್ಬೊಬ್ರಿಗೆ ಎರಡೆರಡು ಬರುತ್ತೆ. ತಿನ್ನಕ ಅಲ್ಲ, ಊಟ ಮಾಡಲ್ಲ ಯಾರು. ಟೇಸ್ಟ್ ಅಲ್ಲೋ ಟೇಸ್ಟು ಅಷ್ಟೇ, ಟೇಸ್ಟ್ ಮಾಡ್ಬೇಕಷ್ಟೇ. ಬೇಡ ನಂಗೆ ಬೇಡಪ್ಪ, ಟೇಸ್ಟ್ ಮಾಡ್ಬೇಕು, ಟೇಸ್ಟ್ ಮಾಡಿ ಅಷ್ಟೇ ಸಾಕು.
ಏನೇನು ಸಿಗೋದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ಸಾಕು ಹೆಂಗಿದೆ ಅಂತ. ಆಲ್ ಇಂಡಿಯಾ ಪಾನಿಪುರಿ ಸ್ಟಾಲ್. ಪಾರ್ಕಿಂಗ್ ಇದೆ. ಶಿವು ಒಳ್ಳೆ ಹೆಂಗೆ ಕಾಡ್ದಾಗ ಹೋದ್ರೆ ಸ್ವಾಮೀಜಿ ಕಡೆ ಪಂಚೆ ಗೀಚೆ ಹಾಕೊಂಡು ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಧ್ಯಾನ ಭಂಗಿಯಲ್ಲಿ ತಲ್ಲೀನರಾಗಿದ್ದಾರೆ. ಒಬ್ಬರು ಶ್ರೀಧರ ಸ್ವಾಮಿಗಳು, ಇನ್ನೊಬ್ಬರು ಶ್ರೀ ಶಿವಭಗತನ ಸ್ವಾಮಿಗಳು. ಮೋದಿ ಇದಾರಲ್ಲ ಕುತ್ಕೊಂಡಿರೋದು, ಅದು ಕ್ಯಾಮ್ರಾಗಳೆಲ್ಲ ಫುಲ್ಲು 150 ಕ್ಯಾಮ್ರಾಗಳು ಅವನಿಗೆ ಫೋಕಸ್. ಧ್ಯಾನಕ್ಕೆ ಹೋಗಿದ್ದು ಅದು ಹೋಗ್ಬೇಕು ಧ್ಯಾನಕ್ಕೆ. ಈ ಕಡೆ ನೋಡಿ, ಕರೆಕ್ಟಾಗಿ ಯಾಕೆ ಸರಿ ಬರಲಿಲ್ಲ. ಕೂತು ಹೋಗ್ಬೇಕು. ಹಾಂ ಹೇಳಪ್ಪ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ. ಹಾಂ, ನೆಕ್ಸ್ಟ್ ದೇವಸ್ಥಾನದಿಂದ ಒಂದು 400ರಿಂದ 500 ಮೀಟ್ರ್ ಇರ್ಬೋದು. ಲೇಕ್ ಇದೆ, ತುಂಬ ಚೆನ್ನಾಗಿದೆ ಲೇಕು. ಬಟ್ ನಾವು ಬರೋಷ್ಟೊತ್ತಿಗೆ ಚೆನ್ನಾಗಿದೆ, ಏನು ನೋಡೋವಂಥ ನೀರಿನ ಮತ್ತು ಆ ಕಡೆ ಸೈಡೆಲ್ಲ ತುಂಬ ಚೆನ್ನಾಗಿದೆ ಲೇಕ್. ಬೆಳಿಗ್ಗೆ ಒಂದ್ಸಲಿ ಬರೋಣ ಅಂತಿದೆ. ಬೆಳಿಗ್ಗೆ 7 ಗಂಟೆ ಹಂಗೆ ಬೇಗ ಬಂದರೆ ಮಳೆಯಿಂದ ಏನಾದ್ರು ಡಿಸ್ಟರ್ಬ್ ಆಯ್ತಾ? ಇಲ್ಲ ಅಂತ ಏನು ಡಿಸ್ಟರ್ಬ್ ಆಗಿಲ್ಲ. ಮಳೆಯಿಂದ ಏನು ಡಿಸ್ಟರ್ಬ್ ಆಗಿಲ್ಲ. ಬಟ್ ಈ ಜಾಗಕ್ಕೆ ನಾವೇನಾದ್ರು ಹಗಲೊತ್ತು ಬಂದಿದ್ರೆ, ಅಟ್ಲೀಸ್ಟ್ 5:30 ಟೈಮಲ್ಲಿ ಬಂದಿದ್ರೆ ಈ ಲೇಕ್ ಹೆಂಗಿದೆ ಇದ್ರದ್ದು ನ್ಯಾಚುರಲ್ ವ್ಯೂ ಕ್ಲಿಯರಾಗಿ ಕಾಣ್ತಾ ಇತ್ತು. ಬಟ್ ಲೈಟ್ ಇಲ್ಲದೆ ಇರೋದ್ರಿಂದ ನಮಗೆ ಕರೆಕ್ಟಾಗಿ ಕಾಣ್ತಾ ವ್ಯೂ ಇಲ್ಲ. ಬಟ್ ಒಂದು ಸೊ ಬೆಳಗ್ಗೆ ಒಂದ್ಸಲ ಪ್ಲ್ಯಾನ್ ಮಾಡೋಣ. ಮಾಡ್ಬೋದು. ಹಾಂ, ಅರ್ಲಿ ಮಾರ್ನಿಂಗ್ ಬೇಕಾದ್ರೆ ಸ್ವಲ್ಪ ಬೇಗ ಬಂದರೆ ಸುಮ್ಮನೆ ಒಂದು ವಿಸಿಟ್ ವಾಕ್ ಬಂದು ಹೋಗ್ಬಿಟ್ರೆ ಗುಡ್ ಐಡಿಯಾ. ಅಲ್ಲ, ಗುಡ್ ಐಡಿಯಾ. ಬೆಳಗ್ಗೆ ಜಸ್ಟ್ ವಾಕ್ ಮಾಡೋದಾಗತ್ತೆ, ಒಂದು ಒಳ್ಳೆ ವ್ಯೂಸ್ ಮಾಡೋದು. ಅಲ್ಲಿ ಬಿಸ್ನೆಸ್ ಏನಿದೆ ಒಂದು ಟೆಂಪಲ್ ರೋಡ್ ಹಾಕಿ ಬರೋಣ. ನೋಡ್ಬೇಕಲ್ಲಿ ಬಂದೆ ನೀನು ಇನ್ನೂ ಪಾವ್ ಬಜ್ಜಿ ಎಲ್ಲ ಸಿಗುತ್ತೆ ಅಲ್ಲಿ. ಇಲ್ಲಿಗೆ ನಮ್ಮ ಡೇ 1 ಟ್ರಿಪ್ ಮುಗಿಸಿ ರೂಮ್ ಕಡೆ ನಡೆದ್ವಿ. ಬೆಳಗಿನ ನಮ್ಮ ನಡೆ ಕಾಸಾಪತ್ತಾರ್ ಮಹಾಬಲೇಶ್ವರದ ಕಡೆ. ಗುಡ್ ನೈಟ್.